ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಮಾಹಿತಿ ಅಂತ ಚೆನ್ನಾಗಿ. ಇವತ್ತು ಏನಪ್ಪ ಈ ಬ್ಲಾಗಲ್ಲಿ ವಿಶೇಷ ಅಂತಂದರೆ, ಮೊನ್ನೆ ಸ್ವಲ್ಪ ಡ್ರೆಸ್ಸನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಶಾಪಿಂಗ್ ಹೋಗಿದ್ವಿ ನನ್ನ ಫ್ರೆಂಡೆಲ್ಲ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ತುಂಬಾ ಇಷ್ಟ ಆಯಿತು ಕೆಲವು. ಹರ್ಬನ್ ಸ್ಟೋರ್ಸ್ ಅಂತ, ಹರ್ಬನ್ ಸ್ಟೋರ್ಸು ಕೋಣನಕುಂಟೆ ಇದೆ. ಕೋಣನಕುಂಟೆ ಚುಂಚಕಟ್ಟ ಮೇನ್ ರೋಡು. ಹರ್ಬನ್ ಸ್ಟೋರ್ಸು ಚುಂಚಕಟ್ಟ ಮೇನ್ ರೋಡು, ಅಲ್ಲಿದೆ ಈ ಒಂದು ಶಾಪು. ಎಷ್ಟು ಚೆನ್ನಾಗಿತ್ತು ಬಟ್ಟೆ ಅಂತಂದರೆ, ನೋಡಿದ ತಕ್ಷಣ ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು. ಅದರಲ್ಲಿ ನನಗೆ ಎಷ್ಟಿತ್ತು ಬಜೆಟ್ಟು, ಅದರಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ಈ ಒಂದು ಬ್ಲಾಗಲ್ಲಿ ಇದೆ ವಿಶೇಷ. ಫಸ್ಟಿಗೆ ಇದು 4 ಸ್ಟ್ರೆಚಬಲ್ ಪ್ಯಾಂಟು. ಏನೆಲ್ಲ ತೊಗೊಂಡೆ ಅಂತಂದರೆ, 4 ಸ್ಟ್ರೆಚಬಲ್ ಪ್ಯಾಂಟು, ಹಾಗೆ 3 ಟಾಪ್ ತೊಗೊಂಡೆ. ಸಿಂಗಲ್ ಟಾಪ್ ಇರ್ತಲ್ಲ ಅದನ್ನು ತೊಗೊಂಡೆ. ಒಂದು ಸೆಟ್ಟು, ಇದು ಬಂದು ಸೆಟ್. ಇದು ಬಂದು ಸೆಟ್ಟು. ಇದು 4 ಸ್ಟ್ರೆಚಬಲ್ ಪ್ಯಾಂಟು. ಇದು 3 ಬಂದು ಟಾಪ್ಸು, ಸಿಂಗಲ್ ಟಾಪ್ ಅಂತಾರಲ್ಲ, ಇದು ಸಿಂಗಲ್ ಟಾಪ್ ನೋಡಿ. ಇದು ಒಂದು ಕಲರು, ಲೈಟ್ ಪಿಂಕ್ ಕಲರು. ಒಂದು ಬಿಗ್ ಬ್ಯಾಸ್ಕೆಟಿಂದ ಬೆಕ್ಕಿಗೆ ಫುಡ್ಡು ಖಾಲಿ ಆಗಿಬಿಟ್ಟಿತ್ತು, ಪೆಡಿಗ್ರಿ. ಹಾಗಾಗಿ ಅದನ್ನು ಆರ್ಡ್ರ್ ಮಾಡ್ಕೊಂಡೆ ನೋಡಿ. ನಮ್ಮ ಮನೆಯಿಂದ ಬೆಕ್ಕಿಗೆ ಖಾಲಿ ಆದ ತಕ್ಷಣ ಫಸ್ಟಿಗೆ ಆರ್ಡ್ರ್ ಮಾಡಬೇಕು, ಅವ್ರಿಗೇನು ಕಡಿಮೆ ಆಗಬಾರ್ದು ಅಂತ. ಅದು ಬಂತು, ಅದು ಖಾಲಿ ಬೆಲ್ಲು. ಈಗ ಬಟ್ಟೆ ವಿಷಯಕ್ಕೆ ಬರೋಣ ನೋಡಿ. 3 ಟಾಪ್ ತೊಗೊಂಡಿದ್ದೀನಿ, ಒಂದು ಸೆಟ್ಟು, ಹಾಗೆ 4 ಸ್ಟ್ರೆಚಬಲ್ ಪ್ಯಾಂಟ್ ತೊಗೊಂಡಿದ್ದೀನಿ. ಇದು ಲೈಟ್ ಪಿಂಕ್ ಕಲರು, ಲೈಟ್ ಪಿಂಕ್ ಕಲರ್, ಆನಿಯನ್ ಕಲರ್ ಬರ್ತಲ್ಲ, ಆನಿಯನ್ ಸಿಪ್ಪೆ ಕಲರು, ಆ ಕಲರು ತುಂಬ ಚೆನ್ನಾಗಿತ್ತು. ಪ್ರತಿಯೊಂದನ್ನು ಹಾಕಿ ತೋರಿಸ್ತೀನಿ. ತುಂಬಾ ಇಷ್ಟ ಆಯಿತು. ಬಟ್ಟೆ ಕ್ಲಾತು ಅಷ್ಟೇ ಸೂಪರಾಗಿದೆ. ಹಾಗೆ ಇದು ಬಂದು ಏನು ಕಲರ್, ಲೈಟ್ ಗೋಲ್ಡ್ ಕಲರು, ಅಂದರೆ ಮಣ್ಣು ಕಲರ್ ಅಂತಲ್ಲ ಆ ಥರ. ಇದು ನೋಡೋಕ್ಕೆ ಲೈಟ್ ಕಲರ್ ಕಾಣುತ್ತೆ, ಅಂದರೆ ಹಾಕ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿರುತ್ತೆ ಅಂದರೆ ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ ಈ ಕಲರ್ ಟಾಪು. ಸೂಪರಾಗಿ ತುಂಬ ಇಷ್ಟ ಆಯಿತು ಇದೊಂದು. ಆಮೇಲೆ ಇದಂತೂ ನನ್ನ ಫೇವ್ರೇಟ್ ಅನ್ಬೋದು. ನೋಡಿದ ತಕ್ಷಣ ಫಸ್ಟಿಗೆ ತೆಗೆದಿಟ್ಕೊಂಡೆ. ಇದರಲ್ಲಿ 2 ಕಲರ್ ಇತ್ತು, ಒಂದು ಪರ್ಪಲ್ ಇತ್ತು ಮತ್ತು ಈ ಕಲರ್ ಇತ್ತು. ಪರ್ಪಲ್ಲು ಇಷ್ಟ ಆಯಿತು, ಆದರೆ ಇದು ತುಂಬಾ ಇಷ್ಟ ಆಯಿತು. ಹಾಗಾಗಿ ನೋಡಿ ಇದನ್ನು ಒಂದು ತೊಗೊಂಡೆ. ಈ ನೆಕ್ ಇದೆಯಲ್ಲ, ವಿ ಶೇಪ್ ನೆಕ್ಕು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಕಿ ಟ್ರೈ ಮಾಡಿ ನೋಡಬೇಕಂದ್ರೆ. ಸರಿ, ಈ ಕಲರ್ ಟಾಪು ಕೂಡ ಇರಲಿಲ್ಲ ನನ್ನ ಹತ್ರ. ಸರಿ, ಇದೊಂದು ಇರಲಿ ಅಂತೇಳಿ ತಗೊಂಡೆ. ಹಾಗೆ ಇದು ಒಂದು ಸೆಟ್ಟು, ಟಾಪು, ವೇಲು, ಪ್ಯಾಂಟು. ಒಂದೊಂದು ಟಾಪಿಗೆ ಎಷ್ಟು ಕೊಟ್ಟಿರ್ಬೋದು ಅಂತ ನಿಮಗೆ ನಾನು ಗೆಸ್ಸಿದ್ರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇದೊಂದು ಸಿಗರೇಟ್ ಪ್ಯಾಂಟು, ಕಂಫರ್ಟಾಗಿತ್ತು. ಪ್ಯಾಂಟು ಕೂಡ ಅಷ್ಟೇ ತುಂಬ ಕಂಫರ್ಟಾಗಿತ್ತು, ತುಂಬಾ ಚೆನ್ನಾಗಿ ಅನಿಸ್ತು. ಎಕ್ಸೆಲ್ ತಗೊಂಡೆ. ಮತ್ತು ಸೈಜ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜು, ಅಂದರೆ ನಾವು ಅವಾಜ ಈ ಥರ ಕಂಪ್ನಿ ಡ್ರೆಸ್ಸಸ್ ಎಲ್ಲ ತೊಗೊಂಡ್ರೆ ಯಾವ ಥರ ಸ್ಟ್ಯಾಂಡರ್ಡ್ ಆಗಿರುತ್ತೆ ಕಟಿಂಗು, ಸೈಜ್ ಲೆಂತ್ ಎಲ್ಲ, ಅದೇ ಥರನೇ ಇದು ಒಳ್ಳೆ ಸ್ಟ್ಯಾಂಡರ್ಡು. ಸೈಜ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಅದೆಲ್ಲ ತುಂಬಾ ಕಂಫರ್ಟಾಗಿದೆ. ಇದು ಲೈಟ್ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ, ಲೈಟ್ ಎಂಬ್ರಾಯ್ಡ್ರಿ ಕೊಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಕ್ಲಾತು ಅಷ್ಟೇ ತುಂಬ ಸೂಪರ್ ಸಾಫ್ಟ್ ಕ್ಲಾತು. ಹಾಕಿ ನೋಡಿದ ತಕ್ಷಣ ಅಷ್ಟು ಖುಷಿ ಆಯಿತು. ಅಂದರೆ ಟ್ರೈ ಮಾಡಬೇಕಾದ್ರೆ ನಮಗೇನು ಹೆಂಗೆ ಅನಿಸುತ್ತೆ ಹಾಕ್ಕೊಂಡಿದ್ದಾಗ ಫೀಲ್ ಆಗುತ್ತಲ್ಲ, ಒಂಥರ ಕಂಫರ್ಟ್ ಇದೆಯಾ ಇಲ್ವಾ ಅಂತೇಳಿ. ಅದಕ್ಕೆ ಸೂಪರ್ ಕಂಫರ್ಟ್ ಆಗಿತ್ತು. ವೇರ್ ಮಾಡಿ ನೋಡಿದ ತಕ್ಷಣ ತುಂಬ ಖುಷಿಯಾಗಿ ಪರ್ಚೇಸ್ ಮಾಡಿದೆ ನಾನಂತೂ. ಇನ್ನೂ ಅಮೌಂಟ್ ಇದ್ದರೆ ಇನ್ನೂ ಒಂದು 5 ಜೊತೆ ತೊಗೊತಿದ್ದೆ, ಏನು ಮಾಡೋದು, ಇರಲಿಲ್ಲ. ನೋಡಿ ವೇಲು ಈ ಥರ ಇದೆ. ಈಗ ಪ್ರತಿಯೊಂದೂ ನಾನು ವೇರ್ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ಸೆಟ್ಟನ್ನೇ ವೇರ್ ಮಾಡ್ತೀನಿ, ಓಕೆನಾ? ಇದು ವೇರ್ ಮಾಡ್ಕೊಂಡು ಬರ್ತೀನಿ, ಹೆಂಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ, ಟ್ರೈ ಮಾಡಿ. ಸೂಪರ್. ನೀವೇನಾದರೂ ಕೋಣನಕುಂಟೆ ಆ ಕಡೆ ಸೈಡ್ ಇದ್ದರೆ ಅಥವಾ ಈ ಬೆಂಗಳೂರಲ್ಲಿದ್ದರೆ ಖಂಡಿತ ಈ ಒಂದು ಅರ್ಬನ್ ಸ್ಟೋರ್ಸ್ಗೆ ಹೋಗಿ. ಕ್ಲಾತು ಅಷ್ಟೇ, ಕಲೆಕ್ಷನ್ಸು ಅಷ್ಟೇ ಸೂಪರಾಗಿದೆ. ಮತ್ತು ಇನ್ನೊಂದು ಗೊತ್ತಾ, ಇದೇ ಬಟ್ಟೆ, ಇದೇ ಟಾಪ್, ಇದೇ ಒಂದು ಸೆಟ್ಸು ಮಾಲ್ಗೆ ಹೋಗಿ ತೊಗೊತೀನಿ ಅಂತಂದರೆ ನಾನು ಕೊಟ್ಟರೋ ರೇಟ್ಗೂ ಅಲ್ಲಿಗೂ ಕಡಿಮೆ ಅಂದರೆ 1,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ನಾನು ರೇಟ್ ಕೂಡ ಆಮೇಲೆ ಹೇಳ್ತೀನಿ, ವೇರ್ ಮಾಡ್ಕೊಂಬಂದು ಹೇಳ್ತೀನಿ ಎಷ್ಟು ಕೊಟ್ಟೆ ನಾನು ರೇಟು ಅಂತೀನಿ. ಫಸ್ಟ್ ಒಂದು ಸೆಟ್ ಬಂದು ಈ ಥರ ಇದೆ, ತುಂಬ ಕಂಫರ್ಟಾಗಿದೆ. ಸೈಡ್ಸ್ ಆಗಿರ್ಬೋದು, ಸೈಡಲ್ಲಾಗಿರ್ಬೋದು, ತುಂಬಾ ಕಂಫರ್ಟಾಗಿದೆ. ಹಾಗೆ ಬೇರೆ ಕೂಡ ದುಪ್ಪಟ್ಟ ಕೂಡ ತುಂಬ ಸಾಫ್ಟ್ ಇದೆ.
ಆಮೇಲೆ ಪ್ಯಾಂಟು ಕೂಡ ಹೊರಗಡೆ ಒಂದು ಪೌಚ್ ಅನ್ನು ಕೊಟ್ಟಿದ್ದಾರೆ, ಪಾಕೆಟ್ ಅನ್ನು ಕೊಟ್ಟಿದ್ದಾರೆ ಪ್ಯಾಂಟಿಗೆ. ಪ್ಯಾಂಟು ಕೂಡ ತುಂಬ ಕಂಫರ್ಟ್ ಆಗಿದೆ. ಕೆಲವೊಂದು ಪ್ಯಾಂಟ್ಗಳೇನಿರುತ್ತೆ ಕಂಫರ್ಟ್ ಇರೋದಿಲ್ಲ, ಹಾಕೊಂಡಾಗ ಒಂಥರ ಹಿಂಸೆ ಆಗುತ್ತೆ ನಡಿಬೇಕಾದ್ರೆ. ಎಲ್ಲ ಇದೇನಿಲ್ಲ, ತುಂಬಾ ಚೆನ್ನಾಗಿ ಕಂಫರ್ಟಾಗಿ. ಸ್ಟಿಚಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಲೆಂತು ಅಷ್ಟೇ, ಟಾಪ್ ಲೆಂತ್ ನೋಡಿ, ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಟಾಪ್ ಲೆಂತ್ ಕೂಡ 48 ಇದೆ. 48 ಲೆಂತ್ ಕೊಟ್ಟಿದ್ದಾರೆ. ಸೂಪರ್ ಸಾಫ್ಟು. ರೇಟ್ ನೀವು ಗೆಸ್ ಮಾಡಿ ಫಸ್ಟಿಗೆ. ನಾನು ಲಾಸ್ಟಲ್ಲಿ ಇರ್ತೀನಿ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತೇಳಿ. ನೀವೇ ಕನ್ಫ್ಯೂಸ್ ಆಗ್ತಿದ್ರೆ ಇಷ್ಟು ಕಡಿಮೆಗೆ ಸಿಗ್ತಾ, ಇಷ್ಟು ಒಳ್ಳೆ ಚೆನ್ನಾಗಿರೋ ಅಂತ ಸಿಗ್ತಾ ಅಂತೇಳಿ. ತುಂಬ ಇಷ್ಟ ಆಯಿತು. ಏನು ಕಾಣ್ತಾ ಇದೆ ಕನ್ನಡ ಸಂತೈಸಿ. ಫಸ್ಟ್ ನನ್ನ ಡ್ರೆಸ್ಸು ಈ ರೀತಿ ಇದೆ. ಸೈಡ್ಸ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ನೀಟಾಗಿ ಕಂಫರ್ಟ್ ಆಗಿದೆ. ಏನು ಅಂತ ಕೆಲವೊಂದು ಪ್ಯಾಂಟೆಲ್ಲ ಕೆಲವೊಂದು ಡ್ರೆಸ್ಸಲ್ಲಿ ಆಗೋದೇ ಇಲ್ಲ, ರೆಡಿ ಪ್ಯಾಂಟು ರೆಡಿ ಡ್ರೆಸ್ಸಲ್ಲಿ ಸೆಟ್ಸಲ್ಲಿ. ಇದು ತುಂಬಾ ಕಂಫರ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಲೆಂತ್ ಕೂಡ ಟಾಪ್ ಲೆಂತ್ ಬಂದು 48 ಇದೆ. ಅಂದರೆ ಸ್ವಲ್ಪ ಟಾಪ್ ಕೆಲವು ಉದ್ದ ಇಷ್ಟಪಡ್ತಾರಲ್ಲ, ನನಗೆ ಸ್ವಲ್ಪ ಲೆಂತ್ ಆಗಿರಬೇಕು ಟಾಪ್, ಹಾಗೆ ಇಷ್ಟಪಡೋದು. ಹಾಗೆ ಪ್ಯಾಂಟಲ್ಲಿ ಪೌಚ್ ಕೂಡ ಕೊಟ್ಟಿದ್ದಾರೆ, ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಪ್ಯಾಂಟಿಗೆ ಒಂದು ಸೈಡಲ್ಲಿ ರೈಟ್ ಸೈಡ್ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ಹೀಗೆ ಬೇಲ್ ನೋಡಿ, ಬೇಲ್ ಹಾಕ್ಕೊಂಡು ಈ ಥರ ಚೆನ್ನಾಗಿದೆ. ಕೊಳಲು ಕುಟ್ಟೆ ಸೈಡ್ ಯಾರಾದರೂ ಹತ್ತಿರದಲ್ಲಿದ್ದರೆ ಖಂಡಿತ ಅರ್ಬನ್ ಸ್ಟೋರ್ಸ್ಗೆ ಈ ಸೂಪರ್ ಆಗಿರುವಂಥ ಕಲೆಕ್ಷನ್ಸ್ ನಿಮಗೋಸ್ಕರ ಕಾಯ್ತಿರುತ್ತೆ. ಮತ್ತು ಈಗ ನೆಕ್ಸ್ಟ್ ಬಂದು ನೋಡಿ, ಈ ಟಾಪ್ಗೆ ಇದು ಸ್ಟ್ರೆಚಬಲ್ ಪ್ಯಾಂಟು ಎಷ್ಟು ಕಂಫರ್ಟ್ ಆಗಿತ್ತು ಅಂದರೆ, ಲೆಗ್ಗಿನ್ಸ್ ಹಾಕಿ ಬೋರ್ ಆಗಿರೋವಂಥದ್ದು ಖಂಡಿತ ಈ ಥರ ಪ್ಯಾಂಟುಗಳನ್ನ ತಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಲೆಗ್ಗಿನ್ಸ್ ಥರ ಅಂಟೋದಿಲ್ಲ, ಸ್ವಲ್ಪ ಫ್ರೀಯಾಗಿ ಒಂದು ಸ್ಟ್ರೆಚ್ಚು ಆಗುತ್ತೆ, ಎಷ್ಟು ಬೇಕಾದ್ರೆ ಆಗುತ್ತೆ. ಇದು ಅಷ್ಟೇ ತುಂಬ ಒಳ್ಳೆ ರೀಸನಬಲ್ ಪ್ರೈಸ್ಗೆ ಇರುತ್ತೆ. ಈ ಸ್ಟ್ರೆಚಬಲ್ ಪ್ಯಾಂಟ್ಗೆ ಈ ಟಾಪನ್ನು ವೇರ್ ಮಾಡ್ತಾ ಇದ್ದೀನಿ. ಹಾಕೊಂಡು ಬರ್ತೀನಿ ನಿಮಗೆ ತೋರಿಸ್ಕೊಂಡು. ಟಾಪ್ ಬಂದು ಈ ಥರ ಕಾಣುತ್ತೆ. ವಿ ಶೇಪಲ್ಲಿ ನೆಕ್ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು ಈ ಒಂದು ಟಾಪ್. ಅಂದರೆ ವಿ ನೆಕ್ಕಲ್ಲಿ ನನ್ನ ಹತ್ರ ಯಾವುದೂ ಇರಲಿಲ್ಲ. ವಿ ನೆಕ್ ಶೇಪಲ್ಲಿ ಈ ಥರ ಶೇಪಲ್ಲಿ ಯಾವುದೂ ನಾನು ತೊಗೊಂಡಿರಲಿಲ್ಲ. ಟಾಪಲ್ಲಿ ತೊಗೊಂಡಿರಲಿಲ್ಲ ಅಂದರೆ ನನಗೆ ಕಂಫರ್ಟ್ ಆಗೋ ಥರ ಸಿಕ್ಕಿರಲಿಲ್ಲ. ಹಾಗಾಗಿ ಟಾಪ್ ನೋಡಿದ ತಕ್ಷಣ ಅಷ್ಟು ಖುಷಿ ಆಯಿತು. ಫಾಸ್ಟಿಗೆ ತೊಗೊಂಡ್ಬಿಟ್ಟೆ. ಆಮೇಲೆ ಕಲರು ಅಷ್ಟೇ, ಈ ಕಲರ್ ಹುಡ್ತಾ ಇದ್ದೆ ನಾನು, ರೀಸೆಂಟಾಗಿ ತೊಗೋಬೇಕು ಈ ಕಲರ್ ಒಂದು ಟಾಪ್ ಚೆನ್ನಾಗಿರೋದು. ಸೆಟ್ಸಲ್ಲಿ ನೋಡ್ತಾ ಇದ್ದೆ, ಸೆಟ್ಸಲ್ಲಿ ಸಿಕ್ಕಿಲ್ಲ. ಈ ಥರ ನೆಕ್ಸ್ಟ್ ಒಂದು ಟಾಪ್ ಸಿಗ್ತಾರೆ, ಓಕೆ ಇರಲಿ ಅಂತ ತೊಗೊಂಡೆ. ಹಾಗೆ ಇದು ಬಂದು ಸ್ಟ್ರೆಚಬಲ್ ಪ್ಯಾಂಟ್ ತೋರಿಸಿದ್ನಲ್ಲ ಇದು. ಮತ್ತು ಇದಕ್ಕೂ ಕೂಡ ಪ್ಯಾಕೆಟ್ ಕೊಟ್ಟಿದ್ದಾರೆ, ಪ್ಯಾಂಟಲ್ಲಿ ಸೈಡ್ ಪ್ಯಾಕೆಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಬಂದು ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ಡಬಲ್ ಕ್ಲಾತು. ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಮತ್ತು ಕಂಫರ್ಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಸೈಡ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಆಮೇಲೆ ಈ ಪ್ಯಾಂಟ್ ಇದೆಯಲ್ಲ ಲೆಗ್ಗಿನ್ ಥರ ಅಳ್ತಾ ಇಲ್ಲ, ಒಂಥರ ಫ್ರೀಯಾಗಿದೆ ನೋಡಿ. ಅಂದರೆ ಜೀನ್ಸ್ ಬರುತ್ತಲ್ಲ ಆ ಟೈಪಲ್ಲಿ ತುಂಬಾ ಕಂಫರ್ಟಾಗಿ ಕೊಟ್ಟಿದೆ. ಮತ್ತು ಪ್ಯಾಂಟಿಗೂ ಅಷ್ಟೇ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ, ಸೈಡಲ್ಲಿ ಓಪನ್ ಕೊಟ್ಟಿದ್ದಾರೆ. ಪ್ಯಾಂಟಲ್ಲಿ ಸೈಡಲ್ಲಿ ಓಪನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೆಂಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತುಂಬ ಇಷ್ಟವಾಗಿರುವಂಥ ರಾಣಿ ಪಿಂಕ್ ಕಲರ್. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ. ಎಷ್ಟು ಕೊಟ್ಟಿರ್ಬೋದು ನೀವು ಊಹೆನೇ ಮಾಡ್ಕೊಂಡಿರುವಂಥ ಪ್ರೈಸಲ್ಲಿ ನನಗೆ ಈ ಟಾಪ್ ಕೂಡ ಸಿಕ್ಕಿದೆ. ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಈ ಟಾಪ್ ಹಾಕೊಂಡ್ಬರ್ತೀನಿ. ಇದಕ್ಕೆ ಗೋಲ್ಡ್ ಕಲರ್ ಆದರೂ ಹಾಕ್ಬೋದು ಅಥವಾ ವೈಟ್ ಬ್ಲ್ಯಾಕ್ ಪ್ಯಾಂಟ್ ಆದರೂ ಹಾಕ್ಬೋದು ಆಗುತ್ತೆ. ಈ ವೈಟ್ ಪ್ಯಾಂಟಿಗೆ ವೇರ್ ಮಾಡಿ ತೋರಿಸ್ತೀನಿ. ತುಂಬಾ ಕ್ಯೂಟಾಗಿದೆ. ಇದು ಅಷ್ಟೇ ನೋಡೋಕ್ಕೆ ತುಂಬ ಸೈಲೆಂಟ್ ಕಲರು, ಆದರೆ ವೇರ್ ಮಾಡಿದ್ಮೇಲೆ ಒಳ್ಳೆ ಒಂಥರ ಲುಕ್ಕು, ಅಷ್ಟು ಬ್ರ್ಯಾಂಡಾಗಿ ಒಂಥರ ಅಫಿಷಿಯಲ್ ಆಗಿ ಲುಕ್ ಕೊಡುತ್ತೆ. ಸೂಪರ್ ಆಗಿರುವಂಥ ಟಾಪು. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಹೆಂಗೆ. ಈ ಡ್ರೆಸ್ ಬಂದು ಸೈಲೆಂಟ್ ಕಲರ್ ನೋಡಿ, ಹೆಂಗೆ ಎಷ್ಟು ಚೆನ್ನಾಗಿ ಒಂಥರ ಗ್ರ್ಯಾಂಡಾಗಿ ಅಫಿಷಿಯಲಾಗಿ ಕಾಣ್ತಾ ಇದ್ದಲ್ಲ. ಸ್ಲೀವು ಅಷ್ಟೇ, ಸ್ಲೀವಲ್ಲಿ ಈ ರೀತಿ ಒಂದು ಪೈಪಿಂಗ್ ಥರ ಕೊಟ್ಟಿದ್ದಾರೆ. ಮತ್ತು ಈ ಸೈಡ್ ಓಪನ್ ಇಲ್ಲ, ಅಂಬ್ರಲಾದಲ್ಲೇನೆ ಫ್ರಿಲ್ ಇಲ್ಲದೆ ಇರುವಂಥ ಅಂಬ್ರಲಾ. ಇದು ಅಷ್ಟೇ ಲೆಂತ್ ಬಂದು 48 ಇದೆ. ಆಮೇಲೆ ಸ್ಟ್ರೆಚಬಲ್ ಪ್ಯಾಂಟ್ ಹಾಕಿದ್ದೀನಿ, ಕಂಫರ್ಟ್ ಆಗಿದೆ. ಇದ್ರದ್ದು ಪ್ರೈಸ್ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತೇಳಿ. ತುಂಬ ಒಳ್ಳೆ ರೀಸನಬಲ್ ಟಾಪ್ಸ್, 3 ಟಾಪ್ಗಳು ಅಷ್ಟೇ ಒಳ್ಳೆ ರೀಸನಬಲ್ ಪ್ರೈಸಸ್ ಸಿಕ್ಕಿದೆ. ಪ್ಯಾಂಟು ಅಷ್ಟೇ, ಪ್ಯಾಂಟು ಹೊರಗಡೆ ಎಲ್ಲ 450 ಇದೆ, ಒಂದು ಒಳ್ಳೆ ರೇಟಲ್ಲಿ ಕೊಟ್ಟಿದ್ದಾರೆ ಅವರು. ಈಗ ಲಾಸ್ಟ್ ಒಂದು ನೋಡಿ ಇದೊಂದಿದೆ. ಈಗ ಇದು ಮತ್ತು ಗೋಲ್ಡ್ ಕಲರು ಸ್ಟ್ರೆಚಬಲ್ ಪ್ಯಾಂಟ್ ಹಾಕ್ತೀನಿ ಹೆಂಗಿದೆ ಅಂತ. ಈ ಡ್ರೆಸ್ ನನಗೆ ಹೆಂಗೆ ಕಾಣ್ತಾ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಹಾಗೆ ಅಂಗಡಿಯ ಪೂರ್ತಿ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೇಕಾದ್ರೆ ಪರ್ಚೇಸ್ ಮಾಡಿ. ಸೂಪರ್ ಕಲೆಕ್ಷನ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಇವಾಗ ಈ ಟಾಪನ್ನು ಹಾಕ್ಕೊಂಡು ಬರ್ತೀನಿ. ಇದು ಹೆಂಗೆ ಕಾಣುತ್ತೆ ನೋಡೋಣ. ಈ ಡ್ರೆಸ್ ಬಂದು ಈ ರೀತಿ ಕಾಣುತ್ತೆ. ಆಮೇಲೆ ಲೈಟ್ ಎಂಬ್ರಾಯ್ಡ್ರಿ ಇದೆ ಫ್ರಂಟಲ್ಲಿ ಫುಲ್ಲು. ಸಿಂಪಲ್ ಎಂಬ್ರಾಯ್ಡ್ರಿ, ಲೈಟಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಚೆನ್ನಾಗಿದೆ, ಸಾಫ್ಟಾಗಿ ಕ್ಲಾತ್ ಚೆನ್ನಾಗಿದೆ. ಹಾಗೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸ್ಟ್ರೆಚಬಲ್ ಪ್ಯಾಂಟ್ ಹಾಕಿದ್ದೀನಿ, ಗೋಲ್ಡ್ ಕಲರ್ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ಪ್ಯಾಂಟ್ ಕೂಡ ಕಂಫರ್ಟ್ ಆಗಿದೆ, ಟಾಪ್ ಕೂಡ ಕಂಫರ್ಟ್ ಆಗಿದೆ. ಹೆಂಗೆ ಕಾಣ್ತಾ ಇದೆ ಬ್ಯಾಕ್ ಸೈಡು ಅಷ್ಟೇ. ಇದು ಆ ಕಡೆ ಕಡೆ 1 ಇಂಚು ಪ್ರತಿಯೊಂದು ಟಾಪು ಸ್ವಲ್ಪ ಲೂಸ್ ಆಗಿದೆ. ನೀರಿಗೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳಿ ಟೈಟ್ ಮಾಡಿದೆ ನಾನು. ಅಂದರೆ ಒಂದ್ಸತಿ ವಾಶ್ ಮಾಡ್ತೀವಲ್ಲ, ವಾಶ್ ಮಾಡಿದ್ರೆ ಸರಿ ಹೋಗ್ಬೋದು. ನೋಡೋಣ ಅಂತ ಟೈಟ್ ಮಾಡಿಲ್ಲ. ಇದು ಅಷ್ಟೇ ಸೂಪರ್ ಸಾಫ್ಟ್, ಸೂಪರ್ ಕಂಫರ್ಟ್ ಆಗಿರುವಂಥ ಟಾಪು. ಈಗ ಪ್ರತಿಯೊಂದು ರೇಟ್ ಎಷ್ಟು ಕೊಟ್ಟಿದ್ದೀನಿ ಅಂತೇಳಿ ಗೆಸ್ ಮಾಡಿ ಅಂತ ಹೇಳಿ ನಾನು ಗೆಸ್ ಮಾಡಿ ಬರೀ ನಾನು ಹೇಳ್ತಿದ್ದಿಲ್ಲ ಕೊನೆಗೆ. ಮತ್ತು ಆಗ್ತದೆ ನಮ್ಮ ಮನೆಗೆ ಬಂದಿರೋ ಪಿಳ್ಳೆ ಇದು ಕೂಡ ಬಂದ್ಬಿಡ್ತಿದೆ. ನಾನು ಮಾತಾಡ್ತಾ ಇರೋ ಸೌಂಡ್ ಕೇಳಿಸಿ ಮೇಲ್ಗಡೆ ಇತ್ತು ರೂಮಲ್ಲಿ, ನೋಡಿ ಕೆಳಗಡೆ ಬಂದುಬಿಟ್ಟಿದೆ. ಈಗ ಬಂದು ನೋಡೋದು ನೋಡಿ ಹೆಂಗೆ ನೋಡ್ತಾ ಇದೆ ಅಂತೇಳಿ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೊತ್ತು ಈ ಡ್ರೆಸ್ಸಸ್ ಎಲ್ಲ ಹಾಕಿ ತೋರಿಸ್ತಾ ಇಲ್ವಾ ಹೆಂಗೆ ಕಾಣ್ತಿತ್ತು ಅಂತೇಳಿ. ಇದರಲ್ಲೆಲ್ಲ ನನಗೆ ತುಂಬ ಚೆನ್ನಾಗಿ ಯಾವ್ದು ಕಾಣ್ತಿತ್ತು ಅಂತೇಳಿ ನೀವು ಕಮೆಂಟ್ ಮಾಡಿ, ಓಕೆನಾ. ನೋಡಿ, ಇದು ಸೆಟ್ಟು. ಇದಕ್ಕೆ ಒಂದು MRP ಬಂದು 1699 ರೂಪಾಯಿ ಇದೆ, ಅಂದರೆ 1700 ರೂಪಾಯಿ. ಇದು ನನಗೆ 1300 ರೂಪಾಯಿಗೆ ಹಾಕ್ಕೊಟ್ಟಿದ್ದಾರೆ. 1300 ರೀಸನಬಲ್ ಪ್ರೈಸು ಕೊಡ್ಬೋದು. ಯಾಕೆಂತಂದರೆ ಬಟ್ಟೆ ಕ್ವಾಲಿಟಿ ಇದೆ, ಜೊತೆಗೆ ಸ್ಟಿಚಿಂಗು ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದೆ. ಲೋಕಲ್ ಆಗಿ ಸ್ಟಿಚಿಂಗ್ ಇಲ್ಲ, ಸ್ಟ್ಯಾಂಡರ್ಡ್ ಆಗಿದೆ. ಕಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. 1300 ರೂಪಾಯಿಗೆ ಈ ಟಾಪನ್ನು, ಅಂದರೆ ಈ ಸೆಟ್ಟನ್ನು ತೊಗೊಂಡಿದ್ದೀನಿ, ಓಕೆನಾ. ಹಾಗೆ ಈ ಸ್ಟ್ರೆಚಬಲ್ ಪ್ಯಾಂಟ್ಗಳು 4 ಪ್ಯಾಂಟ್ ತೊಗೊಂಡಿದ್ದೆ. ಈ 4 ಇದು ಸ್ಟ್ರೆಚಬಲ್ ಪ್ಯಾಂಟ್ಸು 4 ತೊಗೊಂಡಿದ್ದೆ. ಈ ಸ್ಟ್ರೆಚಬಲ್ ಪ್ಯಾಂಟ್ 4 ಪ್ಯಾಂಟಿಗೆ ನಾನು 1600 ರೂಪಾಯಿ ಕೊಟ್ಟೆ. ಒಂದು ಟಾಪು ಬಂದು 400 ರೂಪಾಯಿ. 400 ರೂಪಾಯಿ ರೀಸನಬಲ್ ಪ್ರೈಸು ಕೊಡ್ಬೋದು. ಯಾಕೆಂದರೆ ನಾವು ಹೊರಗಡೆನೂ ಸ್ಟ್ರೆಚಬಲ್ ಪ್ಯಾಂಟು ಇತ್ತೀಚೆಗೆ ತೊಗೊಂಡು ಬಂದಿದ್ದೀನಿ, ಆದರೆ ಅಲ್ಲೆಲ್ಲ 450 ಕಮ್ಮಿ ಕೊಡಲೇ ಇಲ್ಲ. ಜೊತೆಗೆ ಕ್ಲಾತು ಕೂಡ ಇಷ್ಟು ಸಾಫ್ಟ್ ಇರಲಿಲ್ಲ, ಅದು ಸ್ವಲ್ಪ ರಫ್ ಇತ್ತು, ಜೀನ್ಸ್ ಥರ. ಆದರೆ ಇದು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಟಮಲ್ಲಿ ಈ ರೀತಿ ಕಟಿಂಗ್ ಕೊಟ್ಟಿದ್ದಾರೆ. ಸೈಡಲ್ಲಿ ಒಂದು ಸೈಡಲ್ಲಿ ಕಟಿಂಗ್ ಕೊಟ್ಟಿದ್ದಾರೆ, ಈ ಥರ ನೋಡ್ತಾ ಇರ್ಬೋದು ನೀವು. ನೋಡಿ, 400 ರುಪೀಸು, ಕಣ್ಣು ಮುಚ್ಕೊಂಡು ಕೊಡ್ಬೋದು. ಒಳ್ಳೆ ಕ್ಲಾತು, ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ರಫ್ ಇಲ್ಲ ಬಟ್ಟೆ, ರಫ್ ಇಲ್ಲ, ಮತ್ತು ಅಂಟಲ್ಲ ಮೈಗೆ. ಈ ಲೆಗ್ಗಿನ್ಸ್ ಥರ ಅಂಟಲ್ಲ ಇದು. ಲೆಗ್ಗಿನ್ಸು ತುಂಬ ದಿವಸದಿಂದ ಹಾಕಿ ಬೇಜಾರಾಗಿರೋರು ಖಂಡಿತ ಇದನ್ನು ತೊಗೋಬೋದು. 400 ರುಪೀಸು ಒಳ್ಳೆ ಕ್ವಾಲಿಟಿಯಲ್ಲಿ ಸಿಕ್ಕಿದೆ, ತುಂಬ ರೀಸನಬಲ್ ಸಿಕ್ಕಿದೆ, ಓಕೆನಾ. ಇದು 1600 ರೂಪಾಯಿ ಆಯಿತು. ಇದು 1300 ಎಷ್ಟಾಯಿತು? 1600 ಪ್ಲಸ್ 1300 2900 ರೂಪಾಯಿ ಆಯಿತು. ಈ ಟಾಪು 750 ಕೊಟ್ಟೆ. 3 ಟಾಪ್ಗೂ ಸೇಮ್ ರೇಟು 800 ಅಲ್ಲ, ಇದ್ರ ಮೇಲೆ ನೋಡಿ, ಇದ್ರ ಮೇಲೆ 1000 ರುಪೀಸ್ ಇದೆ MRP. ನನಗೆ ಸಿಕ್ಕಿರೋದು ಬಂದು 750ಗೆ 750 ರೂಪಾಯಿ ಕೊಟ್ಟಿದ್ದೀನಿ ಈ ಟಾಪ್ಗೆ. ತುಂಬ ಇಷ್ಟ, ಇದೆಲ್ಲ ಕಲೆಕ್ಷನ್ಸನ್ನು ಎಲ್ಲನೂ ಇಷ್ಟ ಆಯಿತು. ಜಾಸ್ತಿ ಮೋಸ್ಟ್ ಫೇವ್ರೇಟ್ ಅಂತಂದರೆ ನೋಡಿ, ಇದು ತುಂಬಾ ಇಷ್ಟ ಆಗೋಂಥ ಟಾಪು. ನೋಡಿ, ಇದ್ರದ್ದು ಬಂದು 680 ಇದೆ MRP. ನನಗೆ 600 ಕೊಟ್ಟಿದ್ದಾರೆ, 600 ರುಪೀಸ್ ಕೊಟ್ಟಿದ್ದಾರೆ. ಈ ಟಾಪ್ ಬಂದು 900 ಇದೆ, 899 ಇದೆ. ಇದು ಬಂದು 750ಗೆ ಕೊಟ್ಟಿದ್ದಾರೆ ನನಗೆ. ಟೋಟಲ್ ಬಂದು ನನಗೆ 5200 ರೂಪಾಯಿ ಕೊಟ್ಟೆ. ಟೋಟಲ್ ಆಗಿ 5600 ಕೊಡಬೇಕು ಅಂತಂದರು. ನಾನು ಕೊಡೋದು ಇಷ್ಟೇ ಅಂತೇಳಿ 5500 ರೂಪಾಯಿ ಲಾಸ್ಟಿಗೆ ಪೇಮೆಂಟ್ ಮಾಡಿ ಬಂದೆ. ನನಗೆ ಅನಿಸಿದ ಪ್ರಕಾರ ಮಾಲ್ಗೆಲ್ಲ ಹೋದರೆ ಇದೇ ಬಟ್ಟೆ ನಮಗೆ ಕಡಿಮೆ ಅಂತಂದರು 6-7 ರೂಪಾಯಿ ಮೇಲೇ ಆಗುತ್ತೆ. ಅಂದರೆ ಒಳ್ಳೆ ರೀಸನಬಲ್ ಪ್ರೈಸ್ಗೆ ಸಿಕ್ಕಿದೆ. ನನಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ಕೋಣಂಕುಂಟೆ ಸೈಡು ಅಥವಾ ಬೆಂಗಳೂರಲ್ಲಿ ಸುತ್ತಮುತ್ತ ಇದ್ದರೆ ನೋಡಿ, ಅರ್ಬನ್ ಸ್ಟೋರ್ಸ್ ಅಂತ ಕೋಣಂಕುಂಟೆ ಚುಂಚುಕಟ್ಟ ಮೇನ್ ರೋಡಲ್ಲಿದೆ. ಕೋಣಂಕುಂಟೆ ಚುಂಚುಕಟ್ಟ ಮೇನ್ ರೋಡ್ ಅಲ್ಲಿ ಇವರ ಶಾಪ್ ಇದೆ, ಅರ್ಬನ್ ಸ್ಟೋರ್ಸ್ ಅಂತೇಳಿ. ಇದರ ಪೂರ್ತಿ ಅಡ್ರೆಸ್ಸು, ಫೋನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹತ್ತಿರ ಇದ್ದವ್ರು ಹೋಗಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ,
ನಿಮಗೆ ಇಷ್ಟವಾದಂಥ ಬಟ್ಟೆಗಳನ್ನು ಪರ್ಚೇಸ್ ಮಾಡಿ ಖುಷಿಯಾಗಿ ಹಾಕ್ಕೊಳ್ಳಿ, ಸೆಲೆಬ್ರೇಟ್ ಮಾಡಿ. ನಿಮ್ಮ ಬರ್ತ್ಡೇ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಗಿ ತೊಗೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ, ಓಕೆನಾ. ಇಲ್ಲಿ ಸುತ್ತಮುತ್ತ ಇದ್ದಂಥವ್ರು ಖಂಡಿತ ಈ ಒಂದು ಸ್ಟೋರ್ಗೆ ಭೇಟಿ ಕೊಡಿ, ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ತಗೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಬಟ್ಟೆ ಕಲೆಕ್ಷನ್ಸನ್ನು ಹೇಗಿತ್ತು ಅಂತೇಳಿ ವಿಡಿಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಇಷ್ಟೊತ್ತು ಸಬ್ಸ್ಕ್ರೈಬ್ ಮಾಡ್ಬೋದೇ ನೋಡಿದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ಒಂದು ಕೀಪ್ ವಾಚಿಂಗ್.